ನಮ್ಮ ಈ ಅಭಿಮಾನಿ ಆನೆ ನಾ ಪಳಗಿಸಿದವನು ನನ್ನ ಮಾವನೇ, ನನ್ನ ತಾಯಿ ತಮ್ಮನೇ. ಅಭಿಮನ್ಯು ಹಿಡಿದಾಗ ಹೇಗಿದ್ದ? ಅಭಿಮನ್ಯು ಹಿಡಿದಾಗ ಒಂದು 6.5 7 ಅಡಿ. ಈಗ ಆನೆ ದಾಟ್ ಮಾಡಿ ಬಿತ್ತು ಗೊತ್ತಿಲ್ವಾ ಮಧ್ಯಪ್ರದೇಶದವ್ರಿಗೆ ಆನೆ ತಲೆ ಕೆಡಿಸ್ಕೊಳ್ತಾರೆ, ಅವ್ರಿಗೆ ಗೊತ್ತಿಲ್ಲ, ಅವರು ಹತ್ರನೇ ಬರೋದಿಲ್ಲ. ಹೊಡೆದಿದ್ದಾರೆ. ಈ ಟೀಮ್ ಇತ್ತಲ್ಲ ಸರ್, ಇದು ಇವ್ರ ಟೀಮ್ ಇತ್ತಲ್ಲ, ಚಿನ್ನಪ್ಪಣ್ಣ, ಚಿಕ್ಕಣ್ಣ, ಸಣ್ಣಪ್ಪಣ್ಣ, ಮಾಸ್ತಿ ಮತ್ ಕೂಸಪ್ಪ ಅವರೆಲ್ಲ ಹಣ್ಣು. ಒಬ್ರು ಮಾತನ್ನ ಒಬ್ರು ಕೇಳವ್ರು. ನಡ್ಕೊಂಡು ಬರ್ಬೇಕು. ಈಗ ಈ ಕಾಲ ಮೆಟ್ಟಂಗಿಲ್ಲ, ಆದ್ರೆ ಕೈಯಲ್ಲಿ ಈ ಕಾಲನ ಹಿಡ್ಕೊಂಡು ಹಂಗೆ ಹಾರ್ಕೊಂಡು ಅಲ್ಲಿಗೆ ಬರಬೇಕು. ಅಲ್ಲಿ ಬಂದಾದ್ಮೇಲೆ ಒಂದು ನಮಸ್ಕಾರ. ಅದ್ರ ಕಿವಿನ ಇದು, ಇದ್ರ ಕಿವಿನ ಅದು. ಹೇಗೆ ಹಿಡಿಯುತ್ತೆ ಕಿವಿ? ಹಿಡ್ಕೊಳ್ತೇವೆ, ಈಗ ಬಚ್ಚಿ ಹಿಡ್ಕೊಳ್ತೀವಿ, ಹಿಡ್ಕೊಂಡು ಹೋಗಿ ಅದೊಂದು ರೌಂಡ್ ಬರ್ಬೇಕು. ಅದೇನಕ್ಕೆ ಹಂಗ್ ಮಾಡೋದು ಅಂದ್ರೆ ಆನೆ ಮಧ್ಯಗಳು ಜಗಳ ಆಗಲ್ಲ, ಕ್ಲೋಸ್ ಆಗಿರ್ತವೆ ಅಂತ. ನಾವೆಲ್ಲ ಆವಾಗ ಟ್ರೈನಿಂಗ್ ಕೊಡುವಾಗಲೇ ಒಂದು ಆನೆ ಕೈ ಹಿಡ್ಕೋಬೇಕು, ಹೋಗಿ ರೌಂಡ್ ಹಾಕಿ ಬರ್ಬೇಕು. ಕೈ ಅಂದ್ರೆ ಸೊಳ್ಳುನ ಕೈ ಅಂತಿದ್ರು. ಕೈ ಗುಂಡಿ ಒಳಗಡೆ ಇದ್ದಿದ್ದಾನೆ ಮೇಲೆ ತೆಗಿಬೇಕಲ್ಲ, ಹೊರಗಡೆ ಕಾಲಿಗೆ ಹಗ್ಗ ಹಾಕ್ಲೇಬೇಕು. ಆ ಹಗ್ಗನ ಹಾಕಿ ಕುತ್ತಿಗೆ ಹಗ್ಗ ಹಾಕ್ಬೇಕು. ಆಗ ಹೋಗಿ ಹತ್ರ ಹೋಗಕ್ಕಾಗಲ್ಲ, ಇಂಜೆಕ್ಷನ್ ಮಾಡಿ ಬಿದ್ದಿರಲ್ಲ, ಅದು ಸುಮ್ಮನೆ ಇರುತ್ತೆ, ನಿಂತಿರುತ್ತೆ, ಗಲಾಟೆ ಮಾಡ್ಕೊಂಡು ಸುಮ್ಮನೆ ನಿಂತಿರುತ್ತೆ. ಅವಾಗ ಪ್ಲಾನ್ ನಲ್ಲಿ ಒಂದು ಉದ್ದು ಕೋಲಲ್ಲಿ ಕೊಕ್ಕೆ ಮಾಡ್ಕೊಂಡು ಅದನ್ನ ಹಗ್ಗಗಳನ್ನ ಹಾಕಿ ಮೇಕೆತ್ಕೋಬೇಕು. ಚುಚ್ಚಿ ಮಣ್ಣೆ ಬೀಳಿಸ್ಕೊಂಡು ಹೈಟ್ ಗುಂಡಿ ಮೇಲಕ್ ಡೌನ್ ಹೈಟ್ ಕಡಿಮೆ ಆಗುತ್ತೆ, ಆಗ ಹತ್ತು ಬರೋ ಚಾನ್ಸಸ್ ಇರುತ್ತೆ. ಸರ್ ಸಣ್ಣಪ್ಪ ಅಂದ್ರೆ ಸಂತಣ್ಣಗೆ ಎಲ್ಲ ಜವಾಬ್ದಾರಿ ಕೊಟ್ಬಿಡೋರು, ನೋಡೋಣ ಹೆಂಗೆ ಹ್ಯಾಂಡ್ಲ್ ಮಾಡ್ತಾರೆ ಅಂತ. ಬಟ್ ಸಕ್ಸಸ್ ಆದ್ರೆ ಹಂಗೆ ಮಾಡ್ಕೊಂಡು ಬರ್ತಿದ್ದ. ಈ ಗುಂಡಿಲಿ ಹಿಡ್ದ ಆನೆ ಅಭಿಮನ್ಯ. ಈ ಅರ್ಜುನ ಆನೆ ಈಗ ಸತ್ತೈತಲ್ಲ ಮೊನ್ನೆ ಇದರಲ್ಲಿ ಮೀಸಲೂರ್ ಹತ್ರ, ಅದು ಎಲ್ಲ ಗುಂಡಿಲಿ ಹಿಡ್ದ ಆನೆಗಳು. ಅವತ್ತು ಹೇಗಿತ್ತು? ಎಷ್ಟು ಗಂಟೆಗೆ ನೀವು ಹಾಕಿದ್ರೆ ಅದು ಬಿತ್ತು ಗುಂಡಿಯಲ್ಲಿ? ಬೆಳಿಗ್ಗೆ ಅಂತ ಹೇಳಿದರೆ ಒಂದು ಬೆಳಿಗ್ಗೆನೇ ಹೋಗ್ತೀರ ಅವರು. ರಾತ್ರಿ ಟೈಮು ಎಲ್ಲರೂ ಮೇಯ್ಕೊಂಡು ಮಾಡ್ಕೊಂಡು ಬಂದು ಬೀಳೋದು. ಬಿದ್ದಾಯಿತು. ಆವಾಗ ಬೆಳಿಗ್ಗೆ 2 ಜನ ಇರ್ತಾರೆ ಅದನ್ನ ನೋಡ್ಕೊಳಕ್ಕೇನೆ, ಈ ಗುಂಡಿ ನೋಡೋಕ್ಕೇನೆ 2 ಜನ ಬಿಟ್ಟಿರ್ತಾರೆ. ಅವರು ಹೋಗಿ ನೋಡ್ಬಿಟ್ಟು ಆವಾಗ ಯಾವ ಮೆಸೇಜ್ ಇಲ್ಲ, ಅದು ಇದು ಏನು ಮಾಡೋಂಗೆ ಇಲ್ಲ, ಏನಿಲ್ಲ, ಸೀದಾ ಬರಬೇಕು ಮತ್ತೆ ಕ್ಯಾಂಪಿಗೇನೆ ಬಂದು ಫಾರೆಸ್ಟ್ಗೆಲ್ಲ ಹೇಳಿ, ಆನೆಯವ್ರಿಗೆ ಹೇಳಿ, ಈಗ ಇಂಥ ಕಪ್ಪಲ್ಲಿ ಆನೆ ಬಿದ್ದಿದೆ, ಅರ್ಜೆಂಟ್ ಹೋಗ್ಬೇಕಂತ ಬೇಗ 2 ಆನೆ ಕಳಿಸ್ತಾರೆ ಅಲ್ಲಿಗೆ. 2 ಆನೆ ಹೋಗಿ ಅಲ್ಲಿ ಪಾರ ಇರಬೇಕು. ಇಲ್ಲ ಇದ್ರೆ ಗುದ್ದಾಡಿ ಏನೆಲ್ಲ ಮಾಡಿ ಮಣ್ಣು ಗುಂಡಿನ ಇದು ಮಾಡಿಬಿಡ್ತವೆ. ಅಷ್ಟು ಚುಚ್ಚಿ ಮಣ್ಣೆ ಬೀಳಿಸ್ಕೊಂಡು ಹೈಟ್ ಗುಂಡಿ ಮೇಲಕ್ ಡೌನ್ ಹೈಟ್ ಕಡಿಮೆ ಆಗುತ್ತೆ, ಆಗ ಹತ್ತು ಬರೋ ಚಾನ್ಸಸ್ ಇರುತ್ತೆ. ಆ ಥರ ಮಾಡ್ಕೊಂಡು ದಾಟಿ ಬಿಡ್ತೇವೆ ಅಂತ ಹೇಳಿಬಿಟ್ಟು 2 ಆನೆ ಫಸ್ಟಲ್ಲಿ ಹೋಗಿ ಇನ್ನು ಸ್ವಲ್ಪ ಜನರೆಲ್ಲ ಹೋಗಿ ಅಲ್ಲಿ ಅದನ್ನ ಸ್ವಲ್ಪ ಎಲ್ಲ ಗುದ್ದಕ್ಕೆ ಮಾಡೋಕ್ಕೆ ಅದನ್ನು ಸ್ವಲ್ಪ ಜೋರು ಮಾಡ್ಕೊಂಡು ಇರ್ತಾರೆ. ಅಷ್ಟೊತ್ತಿಗೆ ಎಲ್ಲ ಆನೆಗಳು ಕವರ್ ಆಯಿತು. ಕವರ್ ಆದಮೇಲೆ ಕಟ್ಟಕ್ಕೆ ಶುರು ಮಾಡೋದು. ಕಟ್ಟಕ್ಕೆ ಆಗುವಾಗ ಈ ಬಡಿಗೆ ಅದು ಸೊಪ್ಪು ಇಪ್ಪು ಏನು ಕಡಿದು ತಗೊಬಂದು ಗುಂಡಿಗೆಲ್ಲ ಹಾಕಿ ಎತ್ತರ ಮಾಡಿಕೊಟ್ಟು ಅಲ್ಲಿಂದ ಹಗ್ಗದಲ್ಲೇ ನಾವು ಕೊಕ್ಕೆ ಉಂಟಲ್ಲ, ಈ ಕೊಕ್ಕೆ ಅಲ್ಲಿ ಮಡಗಿ ಉರುಳೆಲ್ಲ ಅಲ್ಲಿ ಮಡಗ್ಬಿಟ್ಟು ಅದು ಕಾಲು ಹಾಕಿದ್ಮೇಲೆ ತುಂಬ ಕೊಕ್ಕೆಲ್ಲೇ ತೆಗಿಬೇಕು. ಈ ಮರದ ಕೊಕ್ಕೆ ಮಾಡ್ಕೊಳ್ಳೋದು ಉದ್ದ ಅದಕ್ಕೆ, ಇಲ್ಲದಿದ್ದರೆ ಆಗೋದಿಲ್ಲ. ಅದನ್ನು ಉರುಳನ ಮೇಲೆ ಎತ್ತಿ ಕಾಲಿಗೆ ಹಾಕಿ ಹಗ್ಗ ಹಾಕಿ ಕಟ್ಟಿ. ಈಗ ಹೆಂಗಾಗತ್ತೆ ಗೊತ್ತಾ ಸರ್, ಅದು ಗುಂಡಿ ಒಳಗಡೆ ಇದ್ದಿದ್ದಾನೆ ಮೇಲೆ ತೆಗಿಬೇಕಲ್ಲ, ಹೊರಗಡೆ ಕಾಲಿಗೆ ಹಗ್ಗ ಹಾಕ್ಲೇಬೇಕು. ಆ ಹಗ್ಗನ ಹಾಕಿ ಕುತ್ತಿಗೆ ಹಗ್ಗ ಹಾಕ್ಬೇಕು. ಆಗ ಹೋಗಿ ಹತ್ರ ಹೋಗಕ್ಕಾಗಲ್ಲ, ಇಂಜೆಕ್ಷನ್ ಮಾಡಿ ಬಿದ್ದಿರಲ್ಲ, ಅದು ಸುಮ್ಮನೆ ಇರುತ್ತೆ, ನಿಂತಿರುತ್ತೆ, ಗಲಾಟೆ ಮಾಡ್ಕೊಂಡು ಸುಮ್ಮನೆ ನಿಂತಿರುತ್ತೆ. ಅವಾಗ ಪ್ಲಾನ್ ನಲ್ಲಿ ಒಂದು ಉದ್ದು ಕೋಲಲ್ಲಿ ಕೊಕ್ಕೆ ಮಾಡ್ಕೊಂಡು ಅದನ್ನ ಹಗ್ಗಗಳನ್ನ ಹಾಕಿ ಮೇಕೆತ್ಕೋಬೇಕು ಅಂತ ಎಲ್ಲ ಕಟ್ಟಿ ಅಲ್ಲೇ ಇದು ಗಂಟಾಕಿ ಬಂದೋಬಸ್ತ್ ಗಂಟು ಮಾಡಿ ಮತ್ತೆ ಕುತ್ತಿಗೆ ಕಟ್ಟೋದು. ಕುತ್ತಿಗೆಲ್ಲ ಕಟ್ಟಿ ಆದಮೇಲೆ ಹತ್ರ ಎಲ್ಲ ಮರಕ್ಕೆ ಸಿಕ್ಕಿದ್ರೆ ಆ ಮರಕ್ಕೆ ಕಟ್ಬಿಡ್ತಾರೆ. ಗುಂಡಿ ತೆಗಿಯುವಾಗಲೇ ಮಾಡ್ತಾರೆ ಆ ಥರ. ಈಗ ಇಲ್ಲಿ ಮರ ಉಂಟು, ಇಲ್ಲಿ ತೆಗಿತಾರೆ, ಇಲ್ಲಿ ಎಲ್ಲರೂ ಮರ ಇರ್ತದೆ, ಇಂಥ ಜಾಗದಲ್ಲೇ ಮಾಡೋದು. ಯಾಕೆ ಅದನ್ನ ಹೊರಗಡೆ ತೆಗೆದು ಸಡನ್ ನಮ್ಮ ಆನೆಗಳಿಗೆ ಕಟ್ಕೊಳ್ಳೋಕ್ಕೆ ಆಗಲ್ಲ, ಅದಕ್ಕೋಸ್ಕರ ಆ ಥರನೇ ಮಾಡೋದು. ಹಾಗೆ ಎಲ್ಲ ಕಟ್ಟಿ ಆದಮೇಲೆ ಕುತ್ತಿಗೆ ಎಲ್ಲ ಕಟ್ಟಿ ಆದಮೇಲೆ ಹೊರಗೆ ಈ ಸೊಪ್ಪು ಇದೆಲ್ಲ ಹಾಕಿರ್ತೀವಿ, ಕುಂಟೆ ಪಂಟೆ ಎಲ್ಲ ಅದೇ ಹಾಕಿ ಬರ್ತಾರೆ ಹೊರಗಡೆ. ಬಂದ ಹಗ್ಗ ಹಾಕಿಬಿಟ್ಟಿರ್ತೀರ ನೀವು ಮೊದಲೇ? ಹಗ್ಗ ಹಾಕಿ ಎತ್ತುವಾಗಿಲ್ಲ, ಇಲ್ಲಿ ಕ್ರೇನ್ ಹಾಕಿ ಆಸಿದ್ದಿ ಗುಂಡಿ ಅಂದ್ರೆ ಏನು ಕೆಲಸ ಮಾಡೋಂಗಿಲ್ಲ, ಸುಮ್ಮನೆ ಅದೇ ಇಷ್ಟ ಪರಿಕರ ಬರ್ತೇವೆ ಹೊರಗಡೆ ಬಂದಾದ್ಮೇಲೆ ಗಲಾಟೆನೆ. ನಮ್ಮ ಆನೆಗಳ ಮೇಲೆ ಗಲಾಟೆ ಮಾಡೋಕ್ಕೆ ಶುರು ಮಾಡ್ತಾ ಇರೋದು. ಅಭಿಮನ್ಯು ಹಿಡಿದಾಗ ಹೇಗಿದ್ದ?
ಅಭಿಮನ್ಯು ಹಿಡಿದಾಗ ಒಂದು 6.5 7 ಅಡಿ ಒಳಗಡೆ. ಎಷ್ಟು ವಯಸ್ಸಿತ್ತು ನಿಮ್ ನೆನಪಿದೆ? 6 ರಿಂದ 7 ವರ್ಷ. 7 ವರ್ಷ, ಸರಿ. ಯಾವತ್ತು ಎಲ್ಲಿ ಆಗಿತ್ತು ನೀವು ಹೋಗಿದ್ರೆ ಹೆಬ್ಬಾಳಕ್ಕೆ? ನಾವು ಅಲ್ಲೇ ನಮ್ಮ ತಂದೆಯವರು ಎಲ್ಲ ಸೀರೆ ಹೆಬ್ಬಳದಲ್ಲಿದ್ದವರು. ಆನೆ ಪಳಸೋದು ಮಾಡೋದು ಆಗ ತುಂಬ ಇತ್ತು. ಅಲ್ಲ, ನೀವು ಅಭಿಮನ್ಯು ಹಿಡಿಯೋತ್ತಿಗಿದ್ರ? ನಾವು ಅಲ್ಲ, ಅವಾಗ ಅಲ್ಲಿದ್ರ? ಹೌದು. ಆಮೇಲೆ ಹಿಡ್ಕೊಂಡು ಬಂದ್ರು. ಅಭಿಮನ್ಯು ಇಷ್ಟು ಫೇಮಸ್ ಆಗುತ್ತಂತ ಗೊತ್ತಿತ್ತ ನಿಮಗೆ? ಗೊತ್ತಿದೆ. ಯಾಕೆ ಅಂತ ಹೇಳಿದ್ರೆ ಇವನು ನಮ್ಮ ಈ ಅಭಿಮಾನಿ ಆನೆ ನಾ ಪಳಗಿಸಿದವನು ನನ್ನ ಮಾವನೇ, ನನ್ನ ತಾಯಿದ ತಮ್ಮನೇ. ಇದು ಸಣ್ಣಪ್ಪ ಅಂತ ಹೇಳಿ ವಸಂತ ನಂದು ಅಳಿಯ ಇದ್ದೀವಿ. ಹಂಗೆ ಆಗಿ ಅವನು ಸ್ವಲ್ಪ ಸ್ಟ್ರಾಂಗ್ ಪಾರ್ಟ್ನೆ ಮಾವ್ತಾನ. ಯಾರು? ಹಳೆ ಮಾವ್ತ ಸಣ್ಣಪ್ಪ. ಸಣ್ಣಪ್ಪ ಎಷ್ಟು ಜನ ಅಣ್ಣ ತಮ್ಮಂದ್ರು? ಸಣ್ಣಪ್ಪ ಮನೋಹರ ಆನೆ ಮಾವ್ತ, ಈ ಶ್ರೀರಾಮ ಆನೆ ಮಾತ. ಈ ಶ್ರೀರಾಮ ಅಲ್ಲ, ಎಲ್ಲ ಗಜೇಂದ್ರ ಎಲ್ಲ ಲಾಸ್ಟ್ ಆನೆ. ಗಜೇಂದ್ರ, ಹರ್ಷ ಇವೆಲ್ಲ ಲಾಸ್ಟ್ ಆನೆಗಳು. ಅದು ಇಂಜೆಕ್ಷನ್ ಆನೆಗಳು. ಇವು ಇಂಜೆಕ್ಷನ್ ಏನಿಲ್ಲ, ಇದೆ ಗುಂಡಿಲೇ ಹಿಡಿದ ಆನೆಗಳು. ಇವರು ಸಣ್ಣಪ್ಪ ಹೇಗಿದ್ರು ನೋಡೋದಕ್ಕೆ? ಸ್ವಲ್ಪ ಕಪ್ಸ್ತಾರ, ಕಪ್ಪನೆ ಸ್ವಲ್ಪ ಸಣ್ಣಗೆ ಅಲ್ಲಿರ್ಲಿಲ್ಲ, ಬಿದ್ದೋಗಿದ್ದು. ಅದೆಲ್ಲ ಹೋಗ್ಬಿಟ್ಟಿತ್ತು. ಆಮೇಲೆ ಸೆಟ್ ಹಾಕ್ಸಿದ್ದು, ಹಾಕೊಂಡಿದ್ದು. 4-5 ಮಕ್ಕಳಿದ್ದಾರೆ. ವಸಂತ ಒಂದು, ಮತ್ತೆ ಇನ್ನು ತಿತ್ಮತಿಲಿ ಇದ್ದಾರೆ ಕೆಲಸ ಮಾಡ್ಕೊಂಡು. ಅವರು ಅರಣ್ಯ ಇಲಾಖೆಲ್ಲ ಕೆಲಸ ಮಾಡ್ತಾರೆ. ಕುಸ್ತಿ ಆಡ್ತಿದ್ದಾನೆ. ಹೇಗೆ ಅದನ್ನ ಅಷ್ಟು ಚೆನ್ನಾಗಿ ಕಲಿಸಿದ್ರು ಚಿನ್ನಪ್ಪಣ್ಣ? ತೊಂದರೆ ಇದು ಚೆನ್ನಾಗಿ ಕಲಿಸಿದ್ರು ಅಂತ ಹೇಳಿದ್ರೆ, ನಾವು ಅಣ್ಣ ರಾಜೇಂದ್ರ, ಹಳೆ ರಾಜೇಂದ್ರ ಇದರಲ್ಲಿ ಉಂಟು ಗಂಧದಗುಡಿ. ಆ ಆನೆ ಮಾವತ ಇವರು ಅವರೆಲ್ಲ ಭಾರಿ ಆನೆ ಪಳಸೋದ್ರಲ್ಲಿ ತುಂಬ ಇಷ್ಟ. ಅವನು ಮಾವನೇ, ಇವನು ಮಾವನೇ. ನೀವು ಈಗಿನ ಮಾವತರಿಗೆ ಆವಾಗಿನ ಮಾವತರಿಗೆ ವ್ಯತ್ಯಾಸ ಇದೆ ಸರ್. ಯಾಕೆ ಅಂತ ಹೇಳಿದ್ರೆ ಅವರು ಹೇಳಿದ ಕೆಲಸ ಈಗ ನಾವು ಇಷ್ಟ. ನನಗೆ ಸುಮಾರು ಕೆಲಸ ಗೊತ್ತಿದೆ. ಯಾಕೆ ನಾವು ಒಂದು ಹಳೆ ಮಾತನ ಮಗ. ನಾವು ಹೇಳಿದ ಮಾತನ್ನು ಈ ಹುಡುಗರು ಎಲ್ಲ ಕೇಳಲ್ಲ. ಹೇಳಿದ ಮಾತು ಅವ ಏನೋ ಹೇಳ್ತಾನೆ, ಸುಮ್ಮನೆ ಇರೋ ಒಂದ್ಸರಿ ಅಂತೆಲ್ಲ ಹೇಳ್ಕೊಂಡು ಇವರೇ ಪಳಗಿಸೋದೇ ಒಂಥರ. ಈಗ ನಾವು ನೋಡಿ ತೆಂಗಿನಕಾಯಿ ಮೆಡಿಸ್ತೀವಿ, ಹಗ್ಗ ಮೆಡಿಸ್ತೀವಿ, ಸೈನು ಮೆಡಿಸ್ತೀವಿ. ಅದು ಇಂಥ ಕೆಲಸಗಳು ನೋಡಪ್ಪ ಹೋಗಿ ತಗೋಪ್ಪ ಅಂತ ಹೇಳಿದ್ರೆ ಅದನ್ನು ಹಂಗೆ ಕಳಿಸಿ ಅದನ್ನ ಅದ್ರ ಕೈದಲ್ಲೇ ತೊಗೊಂಡು ಬರೋಂಗೆ ಮಾಡ್ತೀವಿ. ಅದೇ ಈ ಆನೆ ನಾವು ಟಿಂಬರ್ ಎತ್ತುವಾಗ ಉದ್ದ ಹೊಡಿಬೇಕಾದ್ರೆ ಉದ್ದ ಲಾಂಗ್ ಆಗಿ ಬಿದ್ದಿರ್ತಾರೆ, ಕಟ್ ಮಾಡಿರ್ತಾರೆ. ಅದನ್ನು ಕಾಲಲ್ಲಿ ತರ್ತೀವಿ ನಾವು, ಉದ್ದ ಕರೆಕ್ಟಾಗಿ ಕೂರ್ಸೋಕ್ಕೆ ಕಾಲಲ್ಲಿ ತರಿಸ್ತೀವಿ. ಇವಾಗ ಇವರು ಬಗ್ಗಿ ಜುಕ್ ಮಾಡಿ ಆವಾಗ ತಳ್ಳಬೇಕು. ತಳ್ಳಿ ಅದನ್ನ ಸಮ ಮಾಡಬೇಕು. ಈಗಿನ ಹುಡುಗರು ಇವ್ರಿಗೆ ಅಂಥ ಕೆಲಸಗಳೆಲ್ಲ ಗೊತ್ತಿಲ್ಲ. ನಾವೆಲ್ಲ ಆವಾಗ ಟ್ರೈನಿಂಗ್ ಕೊಡುವಾಗಲೇ ಒಂದು ಆನೆ ಕೈ ಹಿಡ್ಕೋಬೇಕು, ಹೋಗಿ ರೌಂಡ್ ಹಾಕಿ ಬರಬೇಕು. ಕೈ ಅಂದರೆ ಸೊಂಡ್ಲನ್ನ ಕೈ ಅಂತಿದ್ರು. ಕೈ ಅನ್ನೋದು ಅದ್ರ ಸೊಂಡ್ಲು ಇದ್ರ ಸೊಂಡ್ಲು ಕೈ ಹಾಕ್ಕೊಂಡು ಹೋಗಿ ಒಂದು ರೌಂಡು ಅವು ಬರಬೇಕು. ಬಂದು ಇಲ್ಲಿ ನಿಂತಾಯ್ತು, ಬಿಟ್ಟಾಯ್ತು, ಇನ್ನು ಕಿವಿ ಹಿಡ್ಕೋಬೇಕು. ಅದ್ರ ಕಿವಿನ ಇದ್ರ ಕಿವಿನ ಅದು ಹೇಗೆ ಹಿಡಿಯುತ್ತೆ? ಕಿವಿ ಹಿಡ್ಕೊಳ್ತೇವೆ, ಈಗ ಬಚ್ಚಿ ಹಿಡ್ಕೊಳ್ತೀವಿ. ಹಿಡ್ಕೊಂಡು ಹೋಗಿ ಅದೊಂದು ರೌಂಡ್ ಬರಬೇಕು. ಅದೇನಕ್ಕೆ ಹಂಗೆ ಮಾಡೋದು ಅಂದ್ರೆ ಆನೆ ಮಧ್ಯಗಳು ಜಗಳ ಆಗಲ್ಲ, ಕ್ಲೋಸ್ ಆಗಿರ್ತವೆ ಅಂತ. ನೋಡಿ ಒಂದೇ ಗಂಡಾನೆ, ಒಂದೇ ಕ್ಯಾಂಪು ಗಂಡಾನೆಗಳ ಅದಾಯ್ತು. ಅದಾದಾಗೆ ಇಲ್ಲಿಂದ ಆ ಮರ ಇಷ್ಟಕ್ಕೆಲ್ಲ ಅವನು ಅಲ್ಲಿ ನಾವು ನಿಂತ್ಕೊಂಡು ಹೇಳೋದು. ಅದೇ ಇಲ್ಲಿಂದ ಅದರ ಕಾಲನ್ನು ಅದೇ ಹಿಡ್ಕೊಂಡು ಹಾರ್ಕೊಂಡು 3 ಕಾಲಲ್ಲಿ ಅಲ್ಲಿಗೆ ಬರಬೇಕು. ಏನು ಹೇಳಿದ್ರಲ್ಲ, ಇದು ನಡ್ಕೊಂಡು ಬರಬೇಕು. ಈಗ ಈ ಕಾಲು ಮೆಟ್ಟಂಗೆಲ್ಲ ಅದರ ಕೈಯಲ್ಲಿ ಈ ಕಾಲನ್ನ ಹಿಡ್ಕೊಂಡು ಹಂಗೆ ಹಾರ್ಕೊಂಡು ಅಲ್ಲಿಗೆ ಬರಬೇಕು. ಅಲ್ಲಿ ಬಂದು ಆದಮೇಲೆ ಒಂದು ನಮಸ್ಕಾರ, ಅದು ಬಿಟ್ಟಾದ್ಮೇಲೆ ಒಂದು ನಮಸ್ಕಾರ ಎಲ್ಲ ಕೊಟ್ಟು ತಲೆ ಬಗ್ಗಿಸಿ ನಮಸ್ಕಾರ ಎಲ್ಲ ಕೊಟ್ಟು ಆದಮೇಲೆ ಸೀದಾ ಬರ್ತಾನೆ. ಇದೆಲ್ಲ ನೀವು ಕಲಿಸ್ತಾ ಇದ್ರ? ನಾವು ಇದೆಲ್ಲ ಇವ್ರು ಯಾರು ಆ ಥರ. ಮಧ್ಯಪ್ರದೇಶಕ್ಕೆ ಹೋಗಿದ್ರ ಆನೆ ಹಿಡಿಯೋದಕ್ಕೆ? ಹೌದು, ಹೋಗಿದ್ರ. ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಇವ್ರ ಅಪ್ಪ ಅವರು, ನಾನು, ನಮ್ಮ ಚಿಟ್ಟಪ್ಪ ಡಾಕ್ಟ್ರು ಅವರು ನಾವು ಹೋಗಿದ್ದು 96. ನನಗೆ ಭಾಷೆನೂ ಗೊತ್ತಿಲ್ಲ ಸರ್. ಅಲ್ಲಿ ಬರೀ ಹಿಂದಿ ಅಲ್ವಾ, ಅಲ್ಲಿದೆ ಹಿಂದಿ ಒಂಥರ. ಬೆಟ್ಟ ಗುಡ್ಡಲ್ಲ, ಅದಕ್ಕೆ ನೋಡ್ಬಿಟ್ಟು ದುಡ್ಡಿಗೆ ಹಾಕಿ ನಾವು. ಸಮಸ್ಯೆ ಆಗ್ತಿದ್ದೇನು ಗೊತ್ತಿದೆ ಸರ್ ಇವರಿಗೆ. ಅಲ್ಲಿಗೆ ಒಂದು ಭಾಷೆ, ಆಮೇಲೆ ಲೊಕೇಶನ್ ಗೊತ್ತಿಲ್ಲ. ಈಗ ಆನೆ ದಾಟ್ ಮಾಡಿ ಬಿತ್ತು ಗೊತ್ತಿಲ್ವಾ? ಮಧ್ಯಪ್ರದೇಶದವ್ರಿಗೆ ಯಾರು ತಲೆ ಕಡಿಸ್ಕೊಳ್ತಿರ್ಲಿಲ್ಲ, ಅವ್ರಿಗೆ ಗೊತ್ತಿಲ್ಲ, ಭಯ. ಅವರು ಹತ್ರನೇ ಬರೋದಿಲ್ಲ.
ನಾವು ತೋರಿಸ್ಕೊ ಇಲ್ಲಿ ಆಫೀಸರ್ ಕೇಳುವಾಗ ಹೋಗ್ತೀವಿ ಸರ್ ಅಂತ ಹೇಳೋದು, ಕರ್ಕೊ ಹೋಗ್ತೀವಿ ಮಾಡ್ತೀವಿ ಅಂತೆಲ್ಲ ಹೇಳ್ತಾರೆ. ಅಲ್ಲಿ ಬರೋದಿಲ್ಲ. ಅವ್ರಿಗೆ ದಾರಿ ಎಲ್ಲ ಗೊತ್ತು ಉಂಟಲ್ಲ, ಎಲ್ಲೆಲ್ಲ ನುಗ್ಗಿ ಹೋಗ್ಬಿಡ್ತಾರೆ. ನಾವೇ ಸಿಕ್ಕಾಕೊಳ್ಳೋದು. ಒಂದು ದಿವಸ ರಾತ್ರಿ ಆಗ್ಬಿಡ್ತು, ನಮಗೆ ದಾರಿ ಗೊತ್ತಿಲ್ಲ. ಮೊಬೈಲ್ ಟಾರ್ಚಲ್ಲಿ ಬಂದಿದ್ದು. ಆಗ ಮೊಬೈಲ್ ಹಿಡ್ಕೊಂಡು ಆ ಟವರ್ಸಲ್ಲಿ ಅದು ಬಂಡಾಟದಲ್ಲಿ ಅದು ಯಾರೋ ಒಬ್ಬೊಬ್ಬರ ಕೈಲಿ, ನಿಮ್ಮಂಥವ್ರ ಕೈಲಿ ಒಂದೊಂದು ಮೊಬೈಲ್ ಇರೋದು, ಎಲ್ಲರ ಕೈಲಿ ಏನಿಲ್ಲ. ಆ ಬೆಳಕಲ್ಲಿ ಸೀದಾ ಬಂದು ಕ್ಯಾಂಪಿಗೆ ಸೇರಿದ್ದು. ಆ ಕಾಡು ಒಳಗಡೆ ನುಗ್ಗಕ್ಕೆ ಆಯ್ತು, ಮುಳ್ಳು ಕಾಡು, ಮುಳ್ಳು, ಆಮೇಲೆ ಕಡ್ತಾ ಬರುತ್ತೆ ಮೈ. ಅದೊಂದು ಎಲೆ ಉಂಟು, ಅದು ಮುಟ್ಟಿದ್ರೆ ಉಂಟು ಅಲ್ಲ, ಇದು ಅದು ತಾಗೋದ್ರೇನೆ ಒಂದ್ ದಿನ ಎಲ್ಲ ಸ್ವಲ್ಪ ಹೀಗೆ ಮಾಡ್ಕೊಂಡ್ರೆ ಸಾಕು, ಇಷ್ಟು ದಪ್ಪ ಆಗ್ಬಿಡ್ತದೆ. ಆ ಥರ ಅದಕ್ಕೆ ಜಾಸ್ತಿ ಆ ಕಡೆ ಕಂಬಳಿ ಆ ನಂತರ ಅಭಿಮನ್ಯುವನ್ನ ನೀವು ಎಲ್ಲಿ ಹಿಡಿತೀರಾ? ಆ ಗುಂಡಿಗಳು ಈಗೂ ಇದಾವ? ಇದ್ದಾವೆ. ಹೌದಾ? ಎಲ್ಲಿ, ಯಾವ ಕ್ಯಾಂಪಿಗೆ ತಂದ್ರ ಅಭಿಮನ್ಯುವನ್ನ? ಹೆಬ್ಬಾಳ ಅಂತೇಳಿ ಒಂದು ಕ್ಯಾಂಪ್ ಇದೆ ಇಲ್ಲೇ ಚಿತ್ಮತಿ ಹತ್ರ. ಅಲ್ಲಿ ತಗೊಬಂದು ಕ್ರಾಲ್, ಅಲ್ಲೇ ಒಂದು 10-20 ಕ್ರಾಲ್ ಮಾಡಿ ಇಟ್ಟಿದ್ರು ಅವರು. ಆ ಕ್ರಾಲ್ಗೆ ಹಾಕಿ ಪಳಗಿಸಿ ಎಲ್ಲ ರೆಡಿ ಆದಮೇಲೆ ಎಲ್ಲ ಕಡೆ ಅದು ಅಲ್ಲದೆ ನಮ್ಮ ಕಟ್ಟೆಪುರದಲ್ಲಿ ಆನೆ ಹಿಡಿಯುವಾಗ ಸಹ ಅಲ್ಲಿ ಬಂದಿತ್ತು. ಆವಾಗ ನೀವು ಹೇಳಿದ್ರಲ್ಲ ಆಗಲೇ 7-7 ಅಡಿ ಅಂತ, ಆ ಟೈಮಲ್ಲೇ. ಆವಾಗ ಇವ್ರ ತಂದೆಯವ್ರಿಗೆ ಈ ಡಾಟ್ ಮಾಡುವ ಇದೆಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತು, ವೆಂಕಟೇಶ್ ಅವರಿಗೆ. ಅವರು ಏನು ಆಗ ಸರ್ ಇಲ್ಲಿ ನಮ್ಮ ಹುಡುಗರು ಒಬ್ಬ ವಾಚರ್ ಅಂತೇಳಿದ್ದಾರೆ, ಅವರು ವಾಚರ್ ವೆಂಕಟೇಶ್ ಅಂತೇಳಿ, ಅವರು ಪರವಲ್ಲ ಹೊಡಿತಾರೆ ಚೆನ್ನಾಗಿ ಅಂತೆಲ್ಲ ಆಯಿತು. ಸಿ ಎಫ್ ಏನು ಹೇಳಿದ್ರು ಕೊಡು ನೋಡೋಣ, ಇತ್ತಪ್ಪ ಹೇಳಿದ್ರು ಸಿ ಎಫ್ ಇದ್ದಾರೆ. ಆವಾಗೆಲ್ಲ ಆಯಿತು, ಮಾತು ಹೋಗೋಣತ್ತಾಯ್ತು. ಹೋದ ದಿವಸ ಆನೆ ಹೊಡೆದ್ರು, ಹೋದ ದಿವಸಲ್ಲಿ ಒಂದು ಆನೆ ಕೇಳಿದ್ರು. ಯಾವ್ದೊಟ್ಟಿಗೆ? ಅಭಿಮನ್ಯುಟ್ಟಿಗೆ ಹೋದ್ರೆ 12 ಆನೆ ನಡ್ಕೊಂಡೆ ಹೋಗಿ, ಅವತ್ತು 12 ಆನೆ ನಡ್ಕೊಂಡೆ ಕಾಡ ಒಳಗಡೆ ಹೋಗಿ ಹೊಡೆದಾಯ್ತು. ಕಟ್ಟಿ ತಗೊಂಬಂದು ಇಲ್ಲಿ ಕ್ಯಾಂಪಿಗೆ ಕಟ್ಟೆ ಹೊಡೆದಿದ್ದಾರೆ. ಈ ಟೀಮ್ ಇತ್ತಲ್ಲ ಸರ್, ಇದು ಇವ್ರ ಟೀಮ್ ಇತ್ತಲ್ಲ, ಚಿನ್ನಪ್ಪಣ್ಣ, ಚಿಕ್ಕಣ್ಣ, ಸಣ್ಣಪ್ಪಣ್ಣ, ಮಾಸ್ತಿ ಮತ್ತು ಕೂಸಪ್ಪ ಅವರೆಲ್ಲ ಇದ್ರು, ಹಣ್ಣು ಅವರೆಲ್ಲ ಇದ್ರಲ್ಲ. ಆ ಟೀಮು ಅದೇ ಹೇಳ್ದಂಗೆ ಒಬ್ರು ಮಾತನ್ನ ಒಬ್ರು ಕೇಳೋರು, ಹಿರಿಯರಿಗೆ ಗೌರವ ಇತ್ತು. ಮಾವತ್ರ ಹೇಳಿದ ಮಾತನ್ನ ಕಾವಡಿಗಳು ಮಾಡ್ತಿದ್ರು, ಅದನ್ನ ಅಷ್ಟು ಗೌರವ ಇತ್ತು. ಆ ರೀತಿ ಸಕ್ಸಸ್ ಆಗೋದು. ಅಭಿಮನ್ಯು ನಿಮಗೆ ಒಳ್ಳೆ ಕಾರ್ಯಾಚರಣೆ, ಫಸ್ಟ್ ಕಾರ್ಯಾಚರಣೆ ನೆನಪಿದೇನೆ? ಅಭಿಮನ್ಯು ಕಾಡಾನೆ ಹಿಡಿಲಿಕ್ಕೆ ಹೋಯ್ತು ಫಸ್ಟ್ ಕಟ್ಟೆಪುರಕ್ಕೆ ಬಂತು ಕಾರ್ಯಾಚರಣೆಗೆ. 6 ಅಡಿ ಇತ್ತು ಸರ್, ಅದ್ ನಾನು ನಿಮ್ಗೆ ಫೋಟೋ ಎಲ್ಲ ಕಳ್ಸಿದ್ದೀನಲ್ಲ. ಅಭಿಮನ್ಯು ಸಣ್ಣ ಕೊಂಬು, ಇಷ್ಟಪ್ಪ ಕೊಂಬು, ಇಷ್ಟುದ್ದ ಕೂಡು ಕೊಂಬು. ಅವಾಗ ಅಂದ್ರೆ ಈ ಅರ್ಜುನ, ಪ್ರಶಾಂತ ಅಂತ ಆಗೊಂದಿತ್ತು, ವನವೀರ, ವನರಾಜ, ಭಾಸ್ಕರ ಈ ತರ ಆನೆಗಳಿದ್ವು, ಹಳೆ ಆನೆಗಳು. ನಮ್ಮ ದುಬಾರಿಯಿಂದ ಹರ್ಷ ಇಲ್ಲ, ಇದಕ್ಕೆ ಆ ಕ್ಯಾಂಪಿಗೆ ಇಲ್ಲ. ಅದಾದ್ಮೇಲೆ ಆಗ್ಲೇ ಹೊಡೆದಿದ್ದು ಹರ್ಷ, ಇದು ಗಜೇಂದ್ರ, ವಿಕ್ರಮ ಲಾಸ್ಟಿಗೆ 2 ಆನೆ ಪಳಿಸಿ. ವಿಕ್ರಮ ಏನಾಯ್ತು? ಐತೆ, ಚೆನ್ನಾಗಿತ್ತ? ಯಾಕೆ ಆನೆನ ಅದು ಕರ್ಕೊಬರಲ್ಲ ಕಾರ್ಯಾಚರಣೆಗೆ? ಮದ ಸಿಕ್ಕಾಬಟ್ಟೆ ಮದ, ಯಾವಾಗಲೂ ಮದ. ಆಕೆ ನಿಲ್ಲಿಸ್ಬಿಟ್ಟಿದ್ದಾರೆ, ಗೊತ್ತಿತ್ತು. ಅಲ್ಲಿಂದ ಏನಾಯಿತು, ಅಭಿಮನ್ಯ ಬಂದು ಆರ್ಡ್ರ್ ಮಾಡಿದ್ರು, ಅದು ಬಂತು. ಆವಾಗ ನಮ್ಮ ಕ್ಯಾಂಪಿನಿಂದ 2 ಹೆಣ್ಣಾನೆ ಮಾತ್ರ ಹೋಗಿರೋದು. ಅಲ್ಲಿ ಹೆಣ್ಣಾನೆ ಇನ್ನು ಏನಕ್ಕೆ ಬಳಸ್ಕೊತಿದ್ರು ಚಿಕ್ಕಣ್ಣ? ಹೆಣ್ಣಾನೆಗಳು ಅಂತ ಹೇಳಿದ್ರೆ ಈ ಟಿಂಬರ್ ಕೆಲಸಕ್ಕೆ, ಕಾರ್ಯಾಚರಣೆಗೆ ಬಳಸ್ಕೊಳ್ಳೋರಲ್ಲ ಆಗ ಬಳಸ್ತಿದ್ರು. ನೀರು ಅದು ಇದು ತಗೊಬರೋದು, ಹಗ್ಗ. ಮತ್ತೆ ಆನೆ ಕಟ್ಟಿ ಹೇಳಿದ್ದೆ, ನಮ್ಮ ವಿಜಯ ಆನೆ, ಅಮ್ಮಿ ಇಂಥವೆಲ್ಲ ಆನೆ ಕಟ್ಟಿ ಹೇಳ್ಕೊಂಡು ಹಿಂದ್ಗಡೆ ಕಟ್ಕೋಬೋದಲ್ಲ, ಕಟ್ಕೊಂಡು ಎಳ್ಸ್ಕೊಂಡು. ಮಕ್ಕನ ಯಾವ್ದಾದ್ರು ನೋಡಿದ್ರೆ ಭಾರಿ ಫೇಮಸ್ ಇರುವಂತದ್ದು ನಿಮ್ಮ ಇಷ್ಟು ಅತಿ ಹೆಚ್ಚು ಜರ್ನಿಯಲ್ಲಿ? ಒಂದು ನಮ್ಮ ಇಲ್ಲಿ ಚಿಕ್ಕಮತ್ತಲಿ ಅಭಿಮನ್ಯ ಪಳಿಸಿದ ಕ್ಯಾಂಪ್ನಲ್ಲೇ ಒಂದು ಆನೆ ಇತ್ತು, ಮಕ್ಕಳ ಆನೆ. ಹಾಸನಲ್ಲಿ ನೋಡಿದ್ದು 2012ರಲ್ಲಿ ಅದಲ್ಲ, ಅದು ಬಿಟ್ಬಿಟ್ಟಿದ್ದು ಕಡೆ ಬಿಟ್ಟಿರೋದು, ಅದು ಬಿಟ್ಟಿದ್ದು. ಇದು ಹಳೆ ಗುಂಡಿ ಆನೆನೆ, ಮಕ್ಕಳ. ಅದು ಒಂದು ಟಿಲ್ಲಿ ಅಂತೇಳಿ ಒಂದು ಆನೆ ಇತ್ತು, ಭಾರಿ ದೊಡ್ಡದು. ಅದನ್ನು
ಮಕ್ಕಳಗಳು ಸ್ವಲ್ಪ ದೊಡ್ಡದಾಗೈತವಲ್ಲ, ದೊಡ್ಡದಾಯ್ತು. ಅದು ತುಂಬ ದೊಡ್ಡದು ಮಕ್ಕಳು ಅಂದರೆ ಹೆಂಗೆ ಬಂದು ನಿಂತ್ಕೊಳ್ಳೋದು. ಸುಮಾರು ಇಂಥ ಆನೆಗಳೆಲ್ಲ ಅದ್ರ ಹತ್ರನೇ ಬರೋಂಗಿಲ್ಲ, ಆ ಥರದಲ್ಲಿ ಇತ್ತು. ಸೊಂಡ್ಲು ಹಿಂಗಳೆಲ್ಲ ಒಂದು ಇಷ್ಟು ದಪ್ಪ ಆಗ್ಬಿಟ್ಟು ಚೆನ್ನಾಗಿತ್ತು. ಮನೆ ಬಂದ ಅಭಿಮಾನಿ ಹಿಡಿದು ಇಷ್ಟೆಲ್ಲ ಕೆಲಸ ಮಾಡಿ ಅಲ್ಲಿಂದ ಅಭಿಮಾನಿ ಆನೆ ನಾನು ಒಟ್ಟಿಗೆ ಕೆಲಸ ಮಾಡಿಕೊಂಡು ಬಂದಂಗೆ ಆಯಿತು. ನಾನು ಇವರ ತಂದೆಯವರು ನಾವೆಲ್ಲ ಈ ಇಂಜೆಕ್ಷನ್ ಬಂದಮೇಲೆ ಇದು ಒಟ್ಟಿಗೆ ಕೆಲಸ ಮಾಡಿಕೊಂಡು ಇಲ್ಲಿ ತಗೊಂಡ್ಬಂದು ಇನ್ನು ನಾನು ಮಾಡ್ಕೊಂಡೇ ಇದ್ದೀನಿ. ಸುಮಾರು ಹುಡುಗರು ಎಲ್ಲ ಹೋದರು, ಹಳಬರೆಲ್ಲ. ಅದರಲ್ಲಿ ನಾನು ಒಂದು ವಸಂತ ಚಿಕ್ಕವರು, ವಸಂತ ಎಲ್ಲ ಸಣ್ಣವನು, ಆನೆ ಅಪ್ಪನ ಒಟ್ಟಿಗೆ ಬರ್ತಿದ್ದ. ಮಗ ಇದಾರಲ್ಲ ಅದೇ ಥರ ಇದ್ದ. ಹಂಗೇನೆ ಸ್ವಲ್ಪ ಒಂದು ಮಾದರಿ ಬೆಳ್ಳಿಗೆ ಈಗಲೂ ಹಂಗೇನು ಇದ್ದಾನೆ. ಕೆಲಸ ಎಲ್ಲ ಸಣ್ಣಗೆ ಅಪ್ಪನ ಕೆಲಸ ಏನು ಅವಾಗ ಏನು ಮಾಡ್ತಿದ್ರು ಸರ್ ಸಣ್ಣಪ್ಪ ಅಂದರೆ ವಸಂತಣ್ಣಗೆ ಎಲ್ಲ ಜವಾಬ್ದಾರಿ ಕೊಟ್ಬಿಡೋರು, ನೋಡೋಣ ಹೆಂಗೆ ಹ್ಯಾಂಡ್ಲ್ ಮಾಡ್ತಾರೆ ಅಂತ. ಬಟ್ ಸಕ್ಸಸ್ ಆದ್ರೆ ಹಂಗೆ ಮಾಡ್ಕೊಂಡು ಬರ್ತಿದ್ದ. ಯಾವಾಗ ಲಾಸ್ಟಿಗೆ ವಸಂತಣ್ಣ ಆನೆ ಕೊಡ್ತಿದ್ದು ಅಂದ್ರೆ ಈ ಕಾಡಾನೆಯನ್ನ ಲಾರಿ ತಳ್ಳುವಾಗ ಸಣ್ಣಪ್ಪ ಅವ್ರಿಗೆ ಕೊಡ್ತಿದ್ವಿ. ಅಲ್ಲಿವರೆಗೂ ವಸಂತಣ್ಣನೇ ಆನೆ ಎಳ್ಕೊ ಬರೋದು ಮಾಡೋದು ಎಲ್ಲ ಮಾಡ್ತಿದ್ರು. ಫೈಟಿಂಗ್ ಕೆಲಸಕ್ಕೇನು ಸೇರಿಲ್ಲ ಅವನು, ಸಣ್ಣವನು. ಅವಾಗ ಏನು ಪರ್ಮನೆಂಟ್ ಆಗಿರ್ಲಿಲ್ಲ, ಏನೂ ಆಗಿರ್ಲಿಲ್ಲ.